ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಹೆಡ್ ಇಂಜುರಿ ಡೇ ಇದರ ಕುರಿತು ನರಶಸ್ತ್ರ ತಜ್ಞರಾದ ಡಾಕ್ಟರ್ ಮಧುಸೂದನ್ ಅವರಿಂದ ಮಾಹಿತಿ. ನಮಸ್ಕಾರ ಶ್ರೋತೃಗಳಿಗೆ. ನಾನು ಡಾಕ್ಟರ್ ಮಧುಸೂದನ್ ಎನ್. ನಾನು ನರಶಸ್ತ್ರ ಚಿಕಿತ್ಸಾ ತಜ್ಞ. ನಾನು ಮೆಟ್ರೋ ಯುನೈಟೆಡ್ ಹೆಲ್ತ್ ಕೇರ್ ಹಾಸ್ಪಿಟಲಲ್ಲಿ ಸುಮಾರು 11 ವರ್ಷದಿಂದ ನರಶಸ್ತ್ರ ಚಿಕಿತ್ಸಾ ತಜ್ಞನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇವತ್ತು ಮಾತಾಡೋಕ್ಕೆ ಮುಂಚೆ ಒಂದು ಘಟನೆಯನ್ನು ನಿಮಗೆ ಹೇಳಕ್ಕೆ ಬಯಸ್ತೇನೆ. ಸುಮಾರು 2014ರಂದು ಒಬ್ಬ 25 ವರ್ಷದ ಯುವಕ ರಾತ್ರಿ ಮನೆಗೆ ಬರಬೇಕಾದ್ರೆ ನ್ಯಾಷನಲ್ ಹೈವೇಲಿ ಬೈಕಿಂದ ಅಪಘಾತ ಆಗಿ ಅನ್ಕಾನ್ಷಿಯಸ್ ಆಗಿದ್ದ. ಅಂದರೆ ಸಿವಿಯರ್ ಹೆಡ್ ಇಂಜುರಿ ಆಗಿತ್ತು. ಅವರ ತಮ್ಮ ಅವ್ರನ್ನ ಕರ್ಕೊಂಡು ಬಂದಾಗ ಆ ರೋಗಿ ಬಹಳ ತೀವ್ರ ಅಸ್ವಸ್ಥನಾಗಿ ಕಾನ್ಷಿಯಸ್ ಲೆವೆಲ್ ಇರಲಿಲ್ಲ. ಅವರಿಗೆ ಇಮಿಡಿಯೇಟ್ಲಿ ನಾವು ಆಪರೇಷನ್ ಮಾಡಿ ಮೂಳೆ ಚಿಪ್ ತೆಗೆದು ಕ್ಲಾಟ್ ತೆಗೆದು ಆಮೇಲೆ ಅವರಿಗೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದ್ವಿ. ಈಗ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಈಗ 11 ವರ್ಷ ಆಗಿದೆ. 2014 ನಾನು ಆಪರೇಷನ್ ಮಾಡಿರೋದು. 2025ರಲ್ಲಿ ಅವರ ತಮ್ಮ ಅವ್ರನ್ನ ಕರ್ಕೊಂಡು ನನ್ನ ಹತ್ರ ಚೆಕಪ್ ಬಂದಾಗ ಅವನು ವೀಲ್ ಚೇರಲ್ಲಿ ಬಂದಿದ್ದಾನೆ. ಅಂದರೆ ಅವನಿಗೆ ಮಾತಾಡೋಕ್ಕೆ ಬರಲ್ಲ, ಬಲ್ದ ಕೈ ಬಲ್ದ ಕಾಲು ಸ್ವಾಧೀನ ಇಲ್ಲ, ಓಡಾಡೋಕ್ಕೆ ಬರಲ್ಲ, ಊಟ ಅವನು ಸ್ವಲ್ಪ ಮಾಡ್ತಾನೆ, ಆಮೇಲೆ ಮಕ್ಕಳು ಯಾರು ಬಂದರೆ ಕೂಗಾಡೋದು ಅದೆಲ್ಲ ಇರುತ್ತೆ. ಜೊತೆಗೆ ವಯಸ್ಸಾದ ಅಪ್ಪ ಅಮ್ಮಂದಿರು, ಜೊತೆಗೆ ಈಗ ತಮ್ಮ ಅವನ ಕೆಲಸ ಬಿಟ್ಟು ಪ್ರತಿದಿನ ಇವನ್ ಕೇರ್ ಮಾಡ್ತಾ ಇದ್ದಾನೆ. ಅಂದರೆ ಒಬ್ಬ ಯುವಕ ತನ್ನ ಒಂದು ಜೀವನವನ್ನು ಹಾಳು ಮಾಡ್ಕೊಂಡ. ಸೆಕೆಂಡ್, ಇನ್ನೊಬ್ಬರು ಜೀವನ ಸಹ ಅದರಿಂದ ಈಗ ವ್ಯರ್ಥ ಆಗ್ತಾ ಇದೆ. ಸೊ ಇದೆಲ್ಲ ಯಾಕಾಯಿತು? ಇದೆಲ್ಲ ಆಗಿರೋದು ಮೇಜರ್ ಕಾರಣ ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದು. ಬಲವಾದ ಪೆಟ್ಟು ಯಾಕಾಯಿತು? ಸೊ ಮೋಟಾರ್ ವೆಹಿಕಲ್, ಯಾಕಂದರೆ ವಾಹನದಿಂದ ಇಂಜುರಿ ಆಗಿದ್ದು. ಸೊ ತಲೆಗೆ ಪೆಟ್ಟು ವಾಹನ ಒಂದರಿಂದ ಆಗುತ್ತಾ ಅಥವಾ ಬೇರೆ ಕಾರಣದಿಂದ ಆಗುತ್ತಾ, ಅದು ನಾವು ಈ ಸಮಯದಲ್ಲಿ ಚರ್ಚಿಸಬೇಕು. ಸೊ ತಲೆಗೆ ಪೆಟ್ಟಾಗೋದು ಅಂದರೆ ಎಷ್ಟೋ ಕಾರಣಗಳಿರುತ್ತೆ. ಅದರಲ್ಲಿ ವಾಹನ ಅಪಘಾತ ಒಂದು. ಅದು ಬಿಟ್ಟು ಮನೆಯಲ್ಲಿ ಜಾರಿ ಬೀಳ್ಬೋದು, ಅಥವಾ ಟೆರೆಸ್ಸು ಕೆಲಸ ವರ್ಕ್ ಜಾಗದಲ್ಲಿ ಜಾರಿ ಬೀಳೋದು, ಮರ ಹತ್ತಿದವರು ಏನು ಮುನ್ನೆಚ್ಚರಿಕೆ ಕ್ರಮ ಇಲ್ಲದೇ ಹತ್ತಿರ್ತಾರೆ, ಅವರು ಬಿದ್ದು ತಲೆಗೆ ಪೆಟ್ಟಾಗ್ಬೋದು. ಕೆಲವೊಂದು ಅಸಾಲ್ಟ್ ಅಂದರೆ ಯಾರು ಒಡೆದಾಗ ತಲೆ ಪೆಟ್ಟಾಗ್ಬೋದು. ಈ ಮಕ್ಕಳುಗಳು ಕೆಲವು ಸಲ ಟೆರೆಸ್ ಮೇಲೆ ಆಟ ಆಡಕ್ಕೆ ಹೋಗ್ತಾರೆ, ಬಾಲ್ಕನಿಯಲ್ಲಿ ಆಟ ಆಡಕ್ಕೆ ಹೋಗ್ತಾರೆ, ಯಾವುದೇ ರೀತಿ ಸುರಕ್ಷತೆ ಕ್ರಮ ಇಲ್ಲದರೆ ಅವರು ಅಲ್ಲಿ ಆಟ ಆಡ್ತಾ ಜಾರಿ ಬಿದ್ದು ತಲೆಗೆ ಪೆಟ್ಟಾಗಿರ್ಬೋದು. ಈ ಥರ ಅನೇಕ ಕಾರಣಗಳು ಇರ್ತವೆ. ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಭಾರತದಲ್ಲಿ ಆಲ್ಮೋಸ್ಟ್ 15-16 ಲಕ್ಷ ಜನಕ್ಕೆ ತಲೆಗೆ ಅಪಘಾತ ಆಗ್ತಾ ಇದೆ. ಸೊ ಅಪಘಾತ ಆದ್ರಲ್ಲಿ ಸುಮಾರು 1 ಲಕ್ಷ ಜನ ಪರ್ ಇಯರ್ ಜೀವನವನ್ನು ಕಳ್ಕೊತಾ ಇದ್ದಾರೆ. ಅದರಲ್ಲಿ 75% ಮೈಲ್ಡ್ ಹೆಡ್ ಇಂಜುರಿ ಅಂತ ಹೇಳ್ತೀವಿ. ಅಂದರೆ ಸಿಂಪಲ್ ಹೆಡ್ ಇಂಜುರಿ ಆಗಿದ್ರು ಅದ್ರದ್ದು ಪರಿಣಾಮಗಳು, ಅಂದರೆ ಯಾವುದೇ ಘಟನೆ ಆದಾಗ, ಯಾವುದೇ ತಲೆಗೆ ಹೊಡೆತ ಬಿದ್ದಾಗ ಅದ್ರದ್ದು ಪರಿಣಾಮ ಇರೋದು ಲಾಂಗ್ ಲಾಸ್ಟಿಂಗ್. ಅಂದರೆ ಈಗ ಮೈಲ್ಡ್ ಹೆಡ್ ಇಂಜುರಿ ಆಗಿರುತ್ತೆ, ಬಟ್ ಅವ್ರಿಗೆ ಕೆಲಸದಲ್ಲಿ ಏಕಾಗ್ರತೆ ಇರಲ್ಲ, ಕ್ರೋನಿಕ್ ಅಂದರೆ ನಿರಂತರ ತಲೆನೋವು ಬರ್ತಾ ಇರುತ್ತೆ, ಇಂಬ್ಯಾಲೆನ್ಸ್ ಇರುತ್ತೆ. ಈ ಥರ ಒಂದು 75% ಜನರ ಇರುತ್ತೆ. 25% ಯಾರಿಗೆ ತೀವ್ರ ಹೆಡ್ ಇಂಜುರಿ ಆಗಿ ಏನೋ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡು ಬದುಕಿರ್ತಾರೆ, ಅವ್ರ ಜೀವನ ಕೇಳಕ್ಕಾಗಲ್ಲ. ಸೊ ಇದೇ ಒಂದು ಎಕ್ಸಾಂಪಲ್ಲು. ದುಡಿಯೋ ವ್ಯಕ್ತಿ, ಅವನು ದುಡಿಮೆಯಿಂದ ನಡಿಬೇಕಾಗಿತ್ತು, ಆದರೆ ಈಗ ಡಿಪೆಂಡೆಂಟ್, ಇನ್ನೊಬ್ಬ ತಮ್ಮನೂ ಸಹ ಕೆಲಸ ಮಾಡಿದೆ ಅವ್ನು ನೋಡ್ಕೋತಾ ಇದ್ದಾನೆ. ಸೊ ಆ ಥರ ಆಗೋ ಚಾನ್ಸಸ್ಸು ಜಾಸ್ತಿ. ಯಾಕಂದರೆ ಮೆದುಳಿಗೆ ಮತ್ತು ಸ್ಪೈನಲ್ ಕಾರ್ಡ್ಗೆ ಹೊಡ್ತಾ ಬಿದ್ದಾಗ ಶಾಶ್ವತ ಅಂಗನ್ಯೂನ್ಯತೆ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಮಾನಸಿಕ ಕಾರ್ಯಕ್ಷಮತೆಯೂ ಕುಂಠಿತಗೊಳ್ಳುತ್ತೆ. ಸೊ ಇದೆಲ್ಲ ನಾವು ಕನ್ಸಿಡರ್ ಮಾಡಬೇಕಾದ್ರೆ ಹೆಡ್ ಇಂಜುರಿನ ತಡೆಗಟ್ಟಬೇಕು. ನಾವು ಹೆಡ್ ಇಂಜುರಿ ಅವೇರ್ನೆಸ್ ಡೇ ಅನ್ನು ಪ್ರತಿ ವರ್ಷ ಮಾರ್ಚ್ 20ರಂದು ವರ್ಲ್ಡ್ ಹೆಡ್ ಇಂಜುರಿ ಅವೇರ್ನೆಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ. ಇಡೀ ಈ ಮಾರ್ಚ್ ಮಂತ್ನು ವರ್ಲ್ಡ್ ಹೆಡ್ ಇಂಜುರಿ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಬೇಕು. ಇದು ಮೇನ್ ಉದ್ದೇಶ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಯಾಕೆ ಹೆಡ್ ಇಂಜುರಿ ಪ್ರಿವೆಂಟೇಬಲ್ ಅಲ್ವಾ, ಮಾಡಬಹುದು. ಯಾಕೆ ನಮ್ಗೆ ಅರಿವಿರಬೇಕು. ಯಾಕಂದ್ರೆ ಆ ಹೆಡ್ ಇಂಜುರಿ ಆದ್ರೆ ಏನಾಗುತ್ತೆ, ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ನಾವು ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಜೊತೆಗೆ ಅದ್ರ ಬಗ್ಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ಪ್ರತಿ ಬಾರಿ ಒತ್ತಿ ಹೇಳಬೇಕು. ಯಾವುದೇ ರೂಲ್ಸ್ ಮಾಡಿದ್ರು ಅದು ಕರೆಕ್ಟಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಸೊ ಈಗ ಟ್ರಾಫಿಕಲ್ಲೇ ತಗೊಳ್ರಿ, ಸೊ ಪಾದಾಚಾರಿಗಳು ಅಲ್ಲೇ ನಡಿಬೇಕು ಅಂತ ಇರುತ್ತೆ. ಈ ಸಿಗ್ನಲ್ ಬಿದ್ದಾಗ ಓಡಕ್ಕೆ ಹೋಗ್ತಾರೆ, ಆಮೇಲೆ ಬೈಕು ಅಥವಾ ಕಾರು ಈಗ ಸಿಗ್ನಲ್ ಬಿದ್ದಾಗ ಜಸ್ಟ್ ಪಾಸ್ ಆಗ್ಬಿಡೋಣ ಅಂತ ಹೋಗ್ತಾರೆ. ಎಲ್ಲರೂ ಅರ್ಜೆಂಟಲ್ಲಿ ಇರ್ತಾರೆ. ಸೊ ಯಾರೂ ಒಂದು ರೂಲ್ಸ್ನ ಫಾಲೋ ಮಾಡಲ್ಲ. ಆ ಒಂದು ಸಣ್ಣ ರೂಲ್ ಫಾಲೋ ಮಾಡದೇ ಇದ್ದಾಗ ಯಾವುದೋ ಒಬ್ಬ ವ್ಯಕ್ತಿಯ ಜೀವನ ಹಾಳಾಗ್ಬೋದು, ಜೀವನಾಂಶ ಹಾಳಾಗ್ಬೋದು, ಅವ್ರು ನಂಬ್ಕೊಂಡಿರೋ ತಂದೆ ತಾಯಿ, ಮಕ್ಕಳು, ಹೆಂಡತಿ, ಅವರ ಜೀವ ಹಾಳಾಗುತ್ತೆ. ಸೊ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಲೇಬೇಕು.
ಯಾಕೆ ಯಾವುದೇ ಹೆಡ್ ಇಂಜುರಿ ಸಿಂಪಲ್ ಅಥವಾ ಸಿವಿಯರ್ ಅನ್ನು ನೆಗ್ಲೆಕ್ಟ್ ಮಾಡ್ಕೋಬಾರ್ದು. ಈ ಸಿಂಪಲ್ ಹೆಡ್ ಇಂಜುರಿ ಬಿಡು ನನಗೇನು ಆಗಲ್ಲ ಅಂತ ನಾವು ನೆಗ್ಲೆಕ್ಟ್ ಮಾಡಲೇಬಾರ್ದು, ಅಥವಾ ಸಿವಿಯರ್ ಹೆಡ್ ಇಂಜುರಿ ಅಂತ ನಾವು ಬಿಟ್ಬಿಡಬಾರ್ದು. ಸೊ ಯಾವುದೇ ಹೆಡ್ ಇಂಜುರಿ ಆದಾಗ ಫಸ್ಟು ಪೇಷಂಟ್ನ ನಿಯರ್ ಬೈ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಬೇಕು. ಕೆಲವೊಂದು ಚಿಹ್ನೆಗಳು ಇರ್ತವೆ, ಯಾವುದು ಸಿಂಪಲ್ ಹೆಡ್ ಇಂಜುರಿ, ಯಾವುದು ಮಾಡರೇಟ್ ಹೆಡ್ ಇಂಜುರಿ, ಯಾವುದು ಸಿವಿಯರ್ ಹೆಡ್ ಇಂಜುರಿ, ಅದನ್ನು ಸ್ಥೂಲವಾಗಿ ಪರೀಕ್ಷೆ ಮಾಡಿ ಈ ಸಿಂಪಲ್ ಹೆಡ್ ಇಂಜುರಿ ಕೆಲವೊಂದು ಸಿಂಪಲ್ ಮೆಡಿಸಿನ್ಸ್ ಕೊಡ್ತಾರೆ, ಕೆಲವೊಂದು ಅಬ್ಸರ್ವೇಷನ್ ಹೇಳ್ತಾರೆ, ಅದನ್ನು ಪಾಲಿಸಬೇಕು. ಈ ಮೀಡಿಯಮ್ ಮತ್ತು ಸಿವಿಯರ್ ಹೆಡ್ ಇಂಜುರಿ ಯೂಶಲಿ ಅವ್ರಿಗೆ ಅಡ್ಮಿಟ್ ಮಾಡಬೇಕು. ಮೇನ್ ಥಿಂಗು ಹೆಡ್ ಇಂಜುರಿ ಜೊತೆಗೆ ಸುತ್ತಮುತ್ತ ಆರ್ಗನ್ಗೂ ಡ್ಯಾಮೇಜ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವನ್ನೆಲ್ಲ ಕಂಟ್ರೋಲ್ ಮಾಡಿ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಕೊಡ್ಸಾದ್ಮೇಲೆ ಕೆಲವ್ರಿಗೆ ಆಸ್ಪತ್ರೆ ಅವಶ್ಯಕತೆ ಇರುತ್ತೆ. ಈ ಮೆಜಾರಿಟಿ ಡೆತ್ ಆಗೋದು ಆಕ್ಸಿಡೆಂಟಲ್ಲಿ ವಿತಿನ್ ಫಸ್ಟ್ 2 hours. ಯಾಕೆ 2 ಗಂಟೆಲಿ ಡೆತ್ ಆಗುತ್ತೆ? ಯಾಕಂದರೆ ಫಸ್ಟ್ ಇನ್ಸಲ್ಟ್ ಆಗೋದು ಪ್ರೈಮರಿ ಹೆಡ್ ಇಂಜುರಿ. ಪ್ರೈಮರಿ ಹೆಡ್ ಇಂಜುರಿ ಸ್ವಲ್ಪ ಆಗಿರುತ್ತೆ, ಬಟ್ ಸೆಕೆಂಡ್ರಿ ಹೆಡ್ ಇಂಜುರಿ ಅಂದರೆ ಒಂದು ಅವ್ರಿಗೆ ಉಸಿರಾಟದ ಪ್ರಾಬ್ಲಮ್ ಆಗಿರ್ಬೋದು, ಯಾವುದೇ ವಸ್ತು ಊಟ ಮಾಡಿರ್ತಾರೆ ಅದು ವಾಂತಿಯಾಗಿ ಅದು ಥ್ರೋಟಲ್ ಬ್ಲಾಕ್ ಆಗಿ ಅವರು ಉಸಿರಾಟಕ್ಕೆ ಸಫೋಕೇಶನ್ ಆಗ್ಬೋದು. ಇನ್ನೊಂದು ಬ್ಲಡ್ ಆಗಿ ಅದು ಬಾಯಿ ತುಂಬಿಕೊಂಡು ಉಸಿರಾಟಕ್ಕೆ ತೊಂದರೆ ಆಗ್ಬೋದು, ಅಥವಾ ಎಕ್ಸ್ಟೆನ್ಸಿವ್ ಬ್ಲಡ್ ಲಾಸ್. ಸೊ ಈ ಎಲ್ಲ ಕಾರಣಗಳಿಂದ ಪ್ರೈಮರಿ ಹೆಡ್ ಇಂಜುರಿ ಸಿಂಪಲ್ ಆಗಿದ್ರು ಅದು ಕಾಂಪ್ಲೆಕ್ಸ್ ಆಗಿ ಜೀವನ ತೆಗೆಯೋ ಥರ ಆಗಿರುತ್ತೆ. ಸೊ ಆದ್ರಿಂದ ನಾವು ಫಸ್ಟ್ ಹೆಡ್ ಇಂಜುರಿ ಆದಾಗ ಎಷ್ಟು ಬೇಗ ಆಗುತ್ತೋ ನಿಯರ್ ಬೈ ಹಾಸ್ಪಿಟ್ಲಿಗೆ ಅವ್ರಿಗೆ ದಾಖಲಾತಿ ಮಾಡಬೇಕು. ಆ ರೀತಿಯ ಫೆಸಿಲಿಟಿ ಎಲ್ಲ ರೀತಿಯ ಹೈವೇ ಅಥವಾ ಮೇನ್ ಸ್ಟೇಟ್ ಹೈವೇಸಲ್ಲಿ ವ್ಯವಸ್ಥೆಯನ್ನು ಮಾಡಿರಬೇಕು. ನಿಯರ್ ಬೈ ಸೆಂಟರ್ಸ್ನ ಕ್ರಿಯೇಟ್ ಮಾಡಬೇಕು. ಪ್ಲಸ್ ಏನಂದರೆ ಈಗ ಯಾರೇ ವಾಹನ ಸವಾರರು ಕಾರಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಹಾಕಬೇಕು. ಮಕ್ಳಿಗೂ ಸಹ ಕಡ್ಡಾಯ. ಮಕ್ಳದ್ದು ಇರುತ್ತೆ, ನಾವು ಹಾಕಲ್ಲ, ನಾವೇ ಮಾಡ್ಬೇಕಾದ್ರೆ ಅಷ್ಟೇ ಮಕ್ಳಿಗೆ ಸೀಟ್ ಬೆಲ್ಟ್ ಹಾಕಲ್ಲ. ಈಗ ಹೋಗ್ಬೇಕಾದ್ರೆ 100-120 ಕಿಲೋಮೀಟರ್ ಹೋಗ್ತಾ ಇರ್ತೀವಿ, ಸಡನ್ ಆಗಿ ಏನೋ ವೆಹಿಕಲ್ ಬಂದಾಗ ಬ್ರೇಕ್ ಹಾಕ್ತೀವಿ. ಆಗ ವಿತೌಟ್ ಬೆಲ್ಟ್ ಮಕ್ಳುಗಳು ಮುಂದೆ ಹಾರಿ ಡ್ಯಾಶ್ ಬೋರ್ಡ್ಗೋ ಅಥವಾ ಸೀಟ್ಗೋ ತಲೆ ಹೊಡ್ಕೊಂಡು ಸ್ಪೈನಲ್ ಕಾರ್ಡ್ ಇಂಜುರಿ ಆದವರು ಇದ್ದಾರೆ, ಮೆದುಳು ಹೊಡ್ತಾ ಬಿದ್ದು ಕಣ್ಣು ಕಳ್ಕೊಂಡಿರೋರು ಇದ್ದಾರೆ. ಸೆಕೆಂಡ್, ಹೆಲ್ಮೆಟ್ ಹಾಕಬೇಕು. ತುಂಬ ಜನ ಹೆಲ್ಮೆಟ್ ಹಾಕಲ್ಲ. ಸೊ ಹೆಲ್ಮೆಟು ಮೇನ್ ಸವಾರ ಅಲ್ಲ, ಹಿಂದೆ ಕೂತ್ಕೊಳ್ಳೋರು ಹೆಲ್ಮೆಟ್ ಹಾಕಬೇಕು. ಈ 2 ವೀಲರ್ ಆಕ್ಸಿಡೆಂಟ್ಸ್ ತುಂಬ ಆಗಿದೆ. ಯಾಕಂದ್ರೆ ಹಿಂದೆ ಕೂತ್ಕೊಳ್ಳೋ ಹೆಂಗಸರು ನೋಡಿದಿರಾ, ಅವ್ರು ಸೈಡ್ ಕೂರ್ತಾರೆ, ಒಂದು ಕೈಯಲ್ಲಿ ಚೀಲ ಇರುತ್ತೆ, ಒಂದು ಕೈಯಲ್ಲಿ ಮಗು ಇರುತ್ತೆ, ಇನ್ನೊಂದು ಕೈಯಲ್ಲಿ ಹ್ಯಾಂಡ್ ಹಿಡ್ಕೊಂಡು ಹೆಂಗೋ ಸಂಭಾಲಿಸ್ಕೊಂಡು ಹೋಗ್ತಾರೆ. ಈ ರೋಡು ಯಾವಾಗ ಹಳ್ಳ ಬರುತ್ತೋ ಯಾವಾಗ ಹಂಪ್ಸ್ ಬರುತ್ತೋ ಗೊತ್ತಿರಲ್ಲ. ಸಡನ್ ಮುಂದೆ ಹೋಗ್ತಾ ಇರ್ತಾನೆ, ಹಂಪ್ಸ್ ಬಂತು, ಹಾರುತ್ತೆ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಹಿಂದೆ ಹೆಂಡತಿ ಬಿದ್ದಿರ್ತಾಳೆ, ಬಿದ್ದು ಮೇಲೆ ತಲೆಗೆ ಹೊಡ್ತಾರೆ. ಯಾಕಂದ್ರೆ ಕೈ ಏನು ಕೊಡೋಕೆ ಜಾಗನೇ ಇಲ್ಲ. ಯಾಕಂದ್ರೆ ಕೈಯಲ್ಲಿ ಒಂದು ಕೈಯಲ್ಲಿ ಮಗು ಇರುತ್ತೆ, ಇನ್ನೊಂದು ಕೈಯಲ್ಲಿ ಚೀಲ ಇರುತ್ತೆ, ಕೊಟ್ಟರೆ ಅವ್ರ ತಲೆನೇ ನೇರಾಗಿ ಹಿಂದೆ ಕೊಡ್ತಾರೆ. ಎಷ್ಟೋ ಜನ ಆಲ್ಮೋಸ್ಟ್ 25 ವರ್ಷ 35 ವರ್ಷ ಹೆಂಗಸರು ಜೀವನ ಕಳ್ಕೊಂಡಿದ್ದಾರೆ ಈ ಥರ ಆಗಿ. ನೆಕ್ಸ್ಟು ಪಾದಚಾರಿಗಳ ಬಗ್ಗೆ ಹೇಳಬೇಕು ಅಂದರೆ, ಸೊ ರೋಡಲ್ಲಿ ಹೋಗ್ಬೇಕಾದ್ರೆ ಕೆಲವು ಹಳ್ಳಗಳು ಇರ್ತವೆ, ಕೆಲವು ಟೈಲ್ಸ್ ಸ್ಲಿಪ್ ಆಗ್ತಾ ಇರುತ್ತೆ, ಆ ಹಳ್ಳಗಳು ಮುಚ್ಚಿರಲ್ಲ, ಕೆಲವರು ಅಲ್ಲೇ ಜಾರ್ ಬಿದ್ದು ತಲೆಗೆ ಪೆಟ್ಟಾಗಿ ಅಥವಾ ಬೇರೆ ಭಾಗಕ್ಕೆ ಪೆಟ್ಟಾಗಿರೋರು ಇದ್ದಾರೆ. ಇನ್ನು ಮಕ್ಳಿಗೆ ತೊಗೊಂಡ್ರೆ ಮಕ್ಕಳು ಆಟ ಆಡೋದ್ರ ಬಗ್ಗೆ ಕೇಳಬೇಕು. ಈ ಸ್ಪೋರ್ಟ್ಸ್ ಫುಟ್ಬಾಲ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಸುರಕ್ಷತೆ ಹೆಲ್ಮೆಟ್ ಹಾಕೋಬೇಕು. ಈ ಮಕ್ಕಳು ಸೈಕಲ್ ಓಡಿಸ್ಬೇಕಾದ್ರು ಅಷ್ಟೇ, ರೋಡಲ್ಲಿ ಮನೆ ಹತ್ರನೇ ಸೈಕಲ್ ಓಡಿಸ್ತಾ ಇರ್ತೀವಿ. ಸೊ ಅವ್ರು ಬಿದ್ದಾಗ ಕೈಕಾಲು ಓಡ್ತಾ ಇದ್ರೆ ಓಕೆ, ಜಾಸ್ತಿ ಪೆಟ್ಟಾಗೋದು ತಲೆಗೆ. ಆದ್ದರಿಂದ ಹೆಲ್ಮೆಟ್ ಹಾಕೊಂಡೇ ಸೈಕಲ್ ಓಡಿಸ್ಬೇಕು, ಹೆಲ್ಮೆಟ್ ಹಾಕೊಂಡೇ ಮೋಟಾರ್ ಸೈಕಲ್ ವಾಹನ ಚಲಾವಣೆ ಮಾಡಬೇಕು, ಬೆಲ್ಟ್ ಹಾಕೊಂಡೇ ನಾವು 4 ವೀಕಲ್ ಡ್ರೈವ್ ಮಾಡಬೇಕು. ನೆಕ್ಸ್ಟ್ ಬರೋದು ಏನಿದ್ರು ಮದ್ಯಪಾನ. ಈಗ ಮದ್ಯಪಾನ ಮಾಡಿ ಕೆಲವರು ಡ್ರೈವ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಬಾಡಿಲಿ ನಿಯಂತ್ರಣ ಇರಲ್ಲ. ಸೊ ಆದ್ದರಿಂದ ತುಂಬ ಆಕ್ಸಿಡೆಂಟ್ಸ್ಗಳಾಗ್ತವೆ. ತುಂಬ ಸ್ಟಡೀಸ್ ಆಗಿದೆ. ನಾವು ಎಷ್ಟೋ ಜನ ನೋಡಿರ್ತೀವಲ್ಲ, ಆಲ್ಮೋಸ್ಟ್ 40-50% ಜನ ಆಕ್ಸಿಡೆಂಟ್ ಆದ ಬಂದವರು ಆಲ್ಕೋಹಾಲ್ ತಗೊಂಡೇ ಇರ್ತಾರೆ, ಮದ್ಯಪಾನ ವ್ಯಸನಿಗಳಾಗಿರ್ತಾರೆ. ಸೊ ಬ್ಯಾಲೆನ್ಸ್ ಸಿಕ್ಕಿರಲ್ಲ. ಸೊ ಅದೂ ಒಂದು ಮೇನ್ ಕಾರಣ. ಈಗ ರೀಸೆಂಟ್ ಆಗಿರೋದು ಸುಮಾರು 100ರಲ್ಲಿ 90 ಜನರ ಹತ್ರ ಆಲ್ಮೋಸ್ಟ್ ಮೊಬೈಲ್ ಇದ್ದೇ ಇರುತ್ತೆ. ಸೊ ಈಗ 2 ವೀಲರ್ ಹೋಗ್ಬೇಕಾದ್ರೆ 4 ವೀಲರ್ ಹೋಗ್ಬೇಕಾದ್ರೆ ನಾವು ಮೊಬೈಲ್ ಇಟ್ಕೊಂಡೇ ಹೋಗ್ತೀವಿ. ಯಾಕಂದರೆ ಎಲ್ಲ ಹೋಗೋದೆಲ್ಲ ಸ್ಪೀಡೇ ಜಾಸ್ತಿ. ಮುಂಚೆ ಎಲ್ಲ ಸೈಕಲಲ್ಲಿ ಓಡ್ತಾ ಇದ್ವಿ, ಸ್ಲೋಗಿ ಹೋಗ್ತೀವಿ, ಬೀಳ್ತಾ ಇದ್ವಿ, ಸ್ವಲ್ಪ ಪೆಟ್ಟು ಕಮ್ಮಿ ಆಗ್ತಾ ಇತ್ತು. ಈಗ ಹೈ ಸ್ಪೀಡ್ ವೆಹಿಕಲ್ಸ್ ಎಲ್ಲ 2 ವೀಲರ್ ಆದರೂ ತುಂಬ ವೆಹಿಕಲ್ ಮಿನಿಮಮ್ 100-150 ಹೋಗ್ತಾರೆ, ಹೈವೇಗಳಲ್ಲಿ ಫಾಸ್ಟಾಗಿ ಹೋಗ್ತಾರೆ. ಆಗ 1 ಸೆಕೆಂಡ್ ಅವರು ತಪ್ಪಿದ್ರೆ ಸೊ ಬೀಳೋದು ಗ್ಯಾರಂಟಿ. ಆ ಬಿದ್ದಾಗ ಮೇನ್ ಓಡ್ತಾ ಬೀಳೋದು ತಲೆಗೇನೆ. ಸೊ ಆದ್ರಿಂದ ನಾವು ಡ್ರೈವ್ ಮಾಡ್ಬೇಕಾದ್ರೆ ಮೊಬೈಲನ್ನು ಬಳಸಬಾರದು. ನೆಕ್ಸ್ಟ್ ಬರೋದು ಈಗ ಎಲ್ಡರ್ಲಿ ಪೇಷಂಟ್ಸ್. ಈಗ ಮನೇಲಿ ಕೆಲವರು ವಯಸ್ಸಾದವ್ರು ಇರ್ತಾರೆ. ಸೊ ಈಗ ಟೈಲ್ಸ್ ಎಲ್ಲ ಆಲ್ಮೋಸ್ಟು ವಿಟ್ರಿಫೈಡ್ ಇರುತ್ತೆ, ಮಾರ್ಬಲ್ ಇರುತ್ತೆ, ಅಥವಾ ಬಾತ್ರೂಮ್ಗಳಲ್ಲೂ ಟೈಲ್ಸ್ ಹಾಕಿರ್ತಾರೆ. ಅದು ಸ್ಲಿಪ್ಪರ್ ಇರುತ್ತೆ, ಅಂದರೆ ಜಾರೋ ನೆಲ ಆಗಿರುತ್ತೆ. ಕೆಲವರು ಸ್ನಾನಕ್ಕೆ ಹೋದ್ರೂ ಸಹ ಜಾರ್ ಬಿದ್ದು ತಲೆಗೆ ಹೊಡ್ಕೊಂಡು ಅನ್ಕಾನ್ಷಿಯಸ್ ಆದ್ರು ಅಂತ. ಸೊ ಈ ಎಲ್ಡರ್ಲಿ ಪೇಷಂಟ್ಸಲ್ಲಿ ಏನು ಮಾಡಬೇಕು, ನಾವು ಜಾಗ ಅಗಲ ಇಡಬೇಕು, ಸ್ಲಿಪ್ಪರಿ ಜಾಗಗಳನ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಕೆಲವು ಸ್ಟೇರ್ ಕೇಸ್ ಫಾಲ್ಸ್ ಆಗ್ತವೆ, ಅಂದರೆ ಮೆಟ್ಲುಗಳಿಗೆ ಕರೆಕ್ಟಾಗಿ ಬೆಳಕು ಬರ್ತಾ ಇರಲ್ಲ, ಆಮೇಲೆ ರೇಲ್ಸ್ ಇರಲ್ಲ ಹಿಡ್ಕೊಂಡು ಇಳಿಯೋಕ್ಕೆ. ಸೊ ಕೆಲವರು ಬ್ಯಾಲೆನ್ಸ್ ತಪ್ಪಿ ಹಿಂದೆ ಬಿದ್ದಾಗ ತಲೆಗೆ ಮೇನ್ ಪೆಟ್ಟಾಗುತ್ತೆ. ಸೊ ಇದನ್ನೆಲ್ಲ ನಾವು ಸುರಕ್ಷತಾ ಕ್ರಮಗಳನ್ನ ನಾವು ಅನುಸರಿಸಬೇಕು. ನೆಕ್ಸ್ಟ್ ಬರೋದು, ಈಗ ಮೈಲ್ಡ್ ಹೆಡ್ ಇಂಜುರಿ ಆದರೆ ಏನೇನು ಆಗ್ಬೋದು, ಏನೇನು ಲಕ್ಷಣಗಳು ಇರ್ತವೆ. ಸೊ ಜಸ್ಟ್ ಬಿದ್ದಾಗ ಅವನಿಗೆ ಸ್ವಲ್ಪ ಕನ್ಫ್ಯೂಷನ್ ಅಂತ ಹೇಳ್ತೀವಿ. ಆಗೇನಾಯಿತು ಅಂತ ಅವನಿಗೆ ನೆನಪಿರಲ್ಲ.
ಕೆಲವು ಸಲ ಹೇಳೋಕೋರೆ ಸ್ವಲ್ಪ ತಲೆ ಸುತ್ತಾ ಇದೆ ಅಂತ ಇರ್ತಾರೆ, ಕೆಲವ್ರಿಗೆ ವಾಮಿಟಿಂಗ್ ಆಗಿ ತೊಳ್ಸೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಪೇಷಂಟ್ ಪ್ರಜ್ಞೆ ಇರ್ತಾರೆ, ಬಟ್ ದೇ ವಿಲ್ ಬಿ ಕನ್ಫ್ಯೂಸ್. ಅದಕ್ಕೆ ಉತ್ತರ ಹೇಳೋಕ್ಕೆ ಸ್ವಲ್ಪ ವ್ಯತ್ಯಾಸ ಮಾಡ್ತಾ ಇರ್ತಾರೆ, ನಾನು ಎಲ್ಲಿದ್ದೀನಿ, ಹೇಗಾಯಿತು ಅಂತ ಅವ್ರಿಗೆ ನೆನಪಿರಲ್ಲ. ಅದು ಯೂಶಲಿ ಮೈಲ್ಡ್, ಅದನ್ನು ಕ್ಲೋಸ್ ಅಬ್ಸರ್ವ್ ಮಾಡಬೇಕು. ದೆನ್ ಡಾಕ್ಟರ್ ಹತ್ರ ತೋರಿಸಿ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ತೊಗೊಂಡು, ಏನು ಆ ಥರ ಇಲ್ಲ ಅಂದರೆ ಸಿಂಪಲ್ ಮೆಡಿಸಿನ್ಸ್ ಕೊಡ್ತಾರೆ, ಅದನ್ನು ಪಾಲಿಸ್ಬೇಕು. ಈಗ ಸೀರಿಯಸ್ ಹೆಡ್ ಇಂಜರಿ ಆದಾಗ ಏನೇನು ಆಗಿರುತ್ತೆ, ಪೇಷಂಟ್ಗೆ ತುಂಬ ವಾಮಿಟಿಂಗ್ ಆಗ್ತಾ ಇರುತ್ತೆ, ತುಂಬ ಸಿವಿಯರ್ ಹೆಡ್ಡೇಕ್ ಇರುತ್ತೆ, ಪ್ರಜ್ಞೆ ಕಮ್ಮಿ ಆಗಿರುತ್ತೆ, ಕಣ್ಣು ದೃಷ್ಟಿ ಹೋಗಿರುತ್ತೆ, BP ಉಸಿರಾಟದೆಲ್ಲ ತೊಂದರೆ ಇರುತ್ತೆ, ಅಂಥವ್ರನ್ನ ಇಮಿಡಿಯೇಟ್ಲಿ ನಾವು ಹಾಸ್ಪಿಟ್ಲಿಗೆ ದಾಖಲಿಸಬೇಕು. ಸೊ ಇವೆಲ್ಲ ನಾವು ಅನುಸರಿಸಿದ್ರೆ ಮಾತ್ರ ನಾವು ಈ ಹೆಡ್ ಇಂಜರಿಯಿಂದ ಆಗುವ ಲಾಸ್ ಅಂದರೆ ಜೀವನ ಕಳ್ಕೊಳ್ಳೋದು ಪ್ಲಸ್ ಶಾಶ್ವತ ಅಂಗನ್ಯೂನ್ಯತೆ ಆಗೋದನ್ನ ತಡೆಗಟ್ಟಕ್ಕೆ ಸಾಧ್ಯ. ಇದು ಬರೀ ಸರ್ಕಾರದಿಂದ ಅಲ್ಲ, ಪ್ರತಿಯೊಬ್ಬರೂ ಭಾಗವಹಿಸಬೇಕು, ಜನರು ಸಹ ಇದರಲ್ಲಿ ಬಹಳ ಎಚ್ಚರ ವಹಿಸಬೇಕು. ಆಲ್ಮೋಸ್ಟ್ ಎಲ್ಲರೂ ಓದಿರ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ ಸುರಕ್ಷಿತ ಕ್ರಮಗಳು ಏನು, ಅದನ್ನು ನಾವು ಪಾಲಿಸಬೇಕು. ಪಾಲಿಸಿಲ್ಲ ಅಂದರೆ ಇದೆಲ್ಲ ಆಲ್ ಪ್ರಿವೆಂಟೇಬಲ್. ಈಗ ಬೇರೆ ಆಯಿತು BP ಶುಗರ್ ಅವೆಲ್ಲ ಕೆಲವು ಸಲ ಬರುತ್ತೆ, ಕೆಲವೊಂದು ಕಾಯಿಲೆಗಳು ವಿತೌಟ್ ಎನಿ ರೀಸನ್ ಬರುತ್ತೆ, ಅವೆಲ್ಲ ಕೆಲವೊಂದು ತಡೆಗಟ್ಟಕ್ಕಾಗಲ್ಲ. ಬಟ್ ಇದು ಹೆಡ್ ಇಂಜರಿ ಇಸ್ ಟೋಟಲಿ ಪ್ರಿವೆಂಟೇಬಲ್. ಸೊ ಇದನ್ನು ನಾವು ಪ್ರತಿಯೊಬ್ಬರೂ ಕರೆಕ್ಟಾಗಿ ಅನುಸರಿಸಬೇಕು. ಮೇನ್ ಈಗ ಮಾಡೋ ಉದ್ದೇಶ ಇದೆ, ಹೆಡ್ ಇಂಜರಿ ಅವೇರ್ನೆಸ್ ಮಂತ್. ಪ್ರತಿಯೊಬ್ಬರಿಗೂ ನಾವು ಇದನ್ನು ಹೇಳ್ಕೊಡ್ಬೇಕು, ಎಲ್ಲ ಕಡೆ ಸುರಕ್ಷಿತವಾಗಿರಬೇಕು, ಹೆಡ್ ಇಂಜರಿನ ಪ್ರಿವೆಂಟ್ ಮಾಡಬೇಕು, ಹೆಡ್ ಇಂಜರಿ ಆದವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದರ ಬಗ್ಗೆ ನಾವು ಪ್ರತಿದಿನ ವೈದ್ಯರಾಗಲಿ, ಈ ಟ್ರಾಫಿಕ್ ಪೊಲೀಸ್ ಆಗಲಿ, ಈ ಟೀಚರ್ಸ್ ಆಗಲಿ, ಕಾಲೇಜ್ ಸ್ಟೂಡೆಂಟ್ಸ್ ಎಷ್ಟೊಂದು ಜನ ನೋಡಿದ್ದೀವಿ. ಸೊ ಬೈಕಲ್ಲಿ ಓಡಾಡ್ತಾರೆ, ಹೆಲ್ಮೆಟ್ ಹಾಕಿರಲ್ಲ, ಟ್ರಾಫಿಕ್ ಸಿಗ್ನಲ್ ಇರುತ್ತೆ, ಬೈಪಾಸ್ ಮಾಡೋಕ್ಕೆ ಈ ಕಡೆ ಹೋಗ್ಬಿಡ್ತಾರೆ, ಸಡನ್ನಾಗಿ ತಿರುಗ್ತಾನೆ. ಎಷ್ಟೊಂದು ಜನ ನಾವೇ ನೋಡ್ತೀವಿ, ಆ ಟೈಮ್ಗೆ ಅಷ್ಟೇ ಅದು. ಬಟ್ ಅದರಲ್ಲಿ ಆಗೋ ದುಷ್ಪರಿಣಾಮ ಎಷ್ಟು ಅಂತ ನಾವು ಈಗ ನೆನ್ಪಿಡ್ಕೊಳ್ಳೋಕೆ ಭಾಳ ಕಷ್ಟ. ಥೀಮ್ ಆಫ್ ದ ಹೆಡ್ ಇಂಜರಿ ಅಂತ ಇದೆ ಈಗ 2025 ಹೆಡ್ ಇಂಜರಿ ಅವೇರ್ನೆಸ್ದು, ಮೋರ್ ದೆನ್ ಬ್ರೈನ್ ಇಂಜುರಿ ಅಂತ. ಅಂದರೆ ಬ್ರೈನ್ ಇಂಜುರಿ ಆಗಿಬಿಟ್ಟಿದೆ, ಬಟ್ ಅದು ಸರ್ವೈವರ್ಸ್ ಬಗ್ಗೆ ನಾವು ರಿಹ್ಯಾಬಿಲಿಟೇಷನ್ ಮಾಡೋದು. ಮೋರ್ ದೆನ್ ಬ್ರೈನ್ ಇಂಜುರಿ ಬಗ್ಗೆ, ಅದರಿಂದ ಆಗೋ ನಷ್ಟಗಳು, ಅದರಿಂದ ಆಗೋ ಪರಿಣಾಮಗಳನ್ನು ಕಮ್ಮಿ ಮಾಡೋಕ್ಕೆ ನಾವು ಆ ಸರ್ವೈವರ್ಸ್ ಯಾರು ಹೆಡ್ ಇಂಜುರಿಯಿಂದ ಬಳಲ್ತಾ ಇದ್ದಾರೋ ಅವ್ರಿಗೆ ನಾವು ಪುನಶ್ಚೇತನ ಮಾಡಬೇಕು. ಈ ವರ್ಷದ ಥೀಮ್ ಅಂದರೆ ಮೋರ್ ದೆನ್ ಬ್ರೈನ್ ಇಂಜುರಿ ಇಟ್ ಸೆಲ್ಫ್. ಆಮೇಲೆ ಯಾಕೆ ಬ್ರೈನ್ ಇಂಜುರಿ ಅಷ್ಟು ಬೇರೆ ಇಂಜುರಿ ಕನ್ಸಿಡರ್ ಮಾಡಿದ್ರೆ ತುಂಬ ಶಾಶ್ವತ ಪರಿಣಾಮ ಬೀರುತ್ತೆ ಅಂದರೆ, ಹೆಡ್ ಇಂಜುರಿ ಈಸ್ ದ ವೈಟಲ್ ಆರ್ಗನ್. ಅಂದರೆ ಮೇನ್ ನಮ್ಮದು ದೇಹದ ಅಂಗಾಂಗಗಳು ಪ್ರತಿಯೊಂದು ಫಂಕ್ಷನ್ಸ್ನ ಕಂಟ್ರೋಲ್ ಮಾಡೋದೇ ಬ್ರೈನ್. ಸೊ ಅಂಥ ಪವರ್ ಹೌಸ್ ಬ್ರೈನ್ ಇಂಜುರಿ ಆದಾಗ ಎಲ್ಲ ರೀತಿಯ ತೊಂದರೆಗಳು ಆಗುತ್ತೆ. ಸೊ ಪೇಷಂಟ್ ಒಬ್ಬ ಕೈಕಾಲು ಸ್ವಾಧೀನ ಕಳ್ಕೊಬೋದು, ಮೆಮರಿ ಕಳ್ಕೊಬೋದು, ಬ್ಯಾಲೆನ್ಸ್ ಕಳ್ಕೊಬೋದು, ದೃಷ್ಟಿ ಕಳ್ಕೊಬೋದು, ಅದರಿಂದ ದೇಹದ ಚಲನವಲನಗಳು ಕಳ್ಕೊಬೋದು. ಎಲ್ಲ ಚೆನ್ನಾಗಿರ್ತಾರೆ, ಆದರೆ ಅವ್ರಿಗೆ ಮಾನಸಿಕ ತೊಂದರೆ ಇರುತ್ತೆ, ಮೆಮರಿ ಪ್ರಾಬ್ಲಮ್ ಇರುತ್ತೆ. ಸೊ ಫಿಸಿಕಲ್ ಇಂಜುರಿ ಇಲ್ಲ ಅಂದರೂ ಕೆಲವರು ವ್ಯವಹಾರ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ನಮ್ಮ ದೇಹದ ಎಲ್ಲ ಮಾನಸಿಕವಾಗಿ ದೈಹಿಕವಾಗಿ ಬ್ರೈನೇ ಎಲ್ಲ ಕಂಟ್ರೋಲ್ ಮಾಡ್ತಾರಿಂದ ಬ್ರೈನ್ ಇಂಜುರಿಗೆ ನಾವು ಅಷ್ಟು ಮಹತ್ವವನ್ನು ಕೊಡಬೇಕು. ಗೋಲ್ಡನ್ ಅವರ್ ಬಗ್ಗೆ ಹೇಳೋದಾದರೆ, ಸೊ ಯಾವುದೇ ಇಂಜುರಿ ಆದರೆ ಫಸ್ಟ್ 2 hours ಗೋಲ್ಡನ್ ಅವರ್. ಯಾಕಂದರೆ ಆ ಟೈಮಲ್ಲಿ ಸೆಕೆಂಡ್ರಿ ಇಂಜುರೀಸ್ ಆಗುತ್ತೆ, ಹೈಪಾಕ್ಸಿ ಆಗಿರ್ಬೋದು, ಬ್ಲಡ್ ಲಾಸ್ ಆಗಿರ್ಬೋದು, ಅಥವಾ ಕೆಲವು ಎಕ್ಸ್ಟೆನ್ಸಿವ್ ಫ್ರ್ಯಾಕ್ಚರ್ ಆಗಿರ್ಬೋದು. ಅದನ್ನು ನಾವು ಕೇರ್ ತಗೊಂಡ್ರೆ ಆಗ ಪೇಷಂಟ್ ಬದುಕೋ ಚಾನ್ಸಸ್ ಜಾಸ್ತಿ. ಪ್ರತಿಯೊಬ್ಬರು ಅವರ ಮೆದುಳನ್ನು ಸುರಕ್ಷಿತವಾಗಿ ಇಟ್ಕೋಬೇಕು, ಅಪಘಾತಗಳಿಂದ ಅಥವಾ ಬೀಳೋದ್ರಿಂದ ತಲೆಗೆ ಪೆಟ್ಟಾಗ್ದಂಗೆ ನೋಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮಾತನ್ನು ಹೇಳಿದ್ದೇನೆ. ಸೊ ಪ್ರತಿಯೊಬ್ಬರು ಇದನ್ನು ಅನುಷ್ಠಾನಗೊಳಿಸಬೇಕು. ನಮಸ್ಕಾರ. ಇದುವರೆಗೆ ವರ್ಲ್ಡ್ ಹೆಡ್ ಇಂಜುರಿ ಡೇ ಇದರ ಕುರಿತು ನರಶಸ್ತ್ರ ತಜ್ಞರಾದ ಡಾಕ್ಟರ್ ಮಧುಸೂದನ್ ಅವರಿಂದ ಮಾಹಿತಿ ಕೇಳಿದಿರಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ, ಎಲ್ರೂ ಬಗ್ಬಿಟ್ಟು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ, ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ. IMA ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ, ಅರಿಕೆ, ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ನಂಗೂ ಗೊತ್ತಿಲ್ಲ ಹೋಗಮ್ಮ, ಆರೋಗ್ಯವೇ ಭಾಗ್ಯ ಅಂತ, ಕಾಯಿಲೆ ಕಸಾಲೆ ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ಮಾಣ SL ರಮೇಶ್ ಪ್ರಸಾದ್, ನಿರ್ವಹಣೆ SR ಭಟ್, ಸಹಕಾರ ಲಿಡಿಯಾ SG. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.